ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವ್ಯಾಂಡ್ರಿಂಗ್ ಬ್ಲೂಮ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಹೇಳ್ತಾ ಇರ್ತೀನಲ್ಲ, ನಮ್ಮ ಟೆರೆಸ್ ಗಾರ್ಡನ್ನಲ್ಲಿ ನಾವು ಪಾಟುಗಳಲ್ಲಿ ಗಿಡಗಳೆಲ್ಲ ಹಾಕ್ಕೊಂಡಿರ್ತೀವಲ್ಲ, ಪಾಟುಗಳಲ್ಲಿ ಹಾಕ್ಕೊಂಡಿರೋದ್ರಿಂದ ನಾವು ಏನಾದರೂ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಕೊಡಬೇಕಾದ್ರೆ ನಾವು ಸಾಲಿಡ್ ರೂಪದಲ್ಲಿ ಸಾಲಿಡ್ ಇದರಲ್ಲಿ ಕೊಡ್ತಾ ಇದ್ರೆ ಅಂದರೆ ಕಂಪೋಸ್ಟು ಅಥವಾ ಬೇರೆ ಮೆನ್ಯೂರ್ ಏನಾದರೂ ಕೊಡ್ತಾ ಇದ್ರೆ ಅದೇನಾಗುತ್ತೆ ಅಂದರೆ ಪಾಟುಗಳು ತುಂಬ ಹೋಗುತ್ತೆ ಮತ್ತು ವೆಯ್ಟು ಜಾಸ್ತಿ ಆಗುತ್ತೆ. ಅದಕ್ಕೆ ಆದಷ್ಟು ನಾವು ಲಿಕ್ವಿಡ್ ಫರ್ಟಿಲೈಸರ್ಸು ಕೊಡ್ತಾ ಇರಬೇಕು ಗಿಡಗಳಿಗೆ. ಅಂದರೆ ಅದಕ್ಕೆ ನ್ಯೂಟ್ರಿಯೆಂಟ್ಸ್ ಬೇಕಲ್ವಾ, ಆ ನ್ಯೂಟ್ರಿಯೆಂಟ್ಸ್ನ ನಾವು ಲಿಕ್ವಿಡ್ ರೂಪದಲ್ಲಿ ಕೊಡ್ತಾ ಇರಬೇಕು. ಸೊ ಮತ್ತೆ ಏನು ಗೊತ್ತಾ, ನಮ್ಮ ಮನೆಯಲ್ಲಿ ಏನಾದರೂ ಹಾಲು ಒಡೆದೋಯ್ತು ಅಂತ ಇಟ್ಕೊಳ್ಳಿ. ಹಾಲು ಒಡೆದೋದ್ರೆ ನಾವೇನು ಮಾಡ್ತೀವಿ, ಬೈ ಚಾನ್ಸ್ ಏನೋ ಇದಕ್ಕೆ ಯಾವುದೋ ಇದರಲ್ಲಿ ಹಾಲು ಒಡೆದೋಗುತ್ತೆ. ಹಾಲು ಒಡೆದೋದ್ರೆ ನಾವೇನು ಮಾಡ್ತೀವಿ, ಅದನ್ನು ನಾವು ಎತ್ತಿ ಬಿಸಾಕ್ಬಿಡ್ತೀವಲ್ಲ, ಬಚ್ಚಲಿಗೆ ಬಿಸಾಕ್ಬಿಡ್ತೀವಿ. ಸೊ ಆ ಥರ ಬಿಸಾಕದೆ ನಾನು ಏನು ಮಾಡಿದೆ ಅಂದರೆ, ನೋಡಿ ನಮ್ಮ ಮನೆಯಲ್ಲಿ ಹಾಲು ಒಡೆದೋಯ್ತು, ಗೊತ್ತಾಗುತ್ತೆ ಅಲ್ವಾ. ನಾನು ಸ್ವಲ್ಪ ಅದನ್ನು ಎರಡು ಶೇಕ್ ಮಾಡಿಬಿಟ್ಟೆ, ಇಲ್ಲಾಂದರೆ ನೀರೆಲ್ಲ ಒಂದು ಕಡೆ ಇರುತ್ತೆ, ಸಾಲಿಡ್ ಅದು ಮೇಲ್ಗಡೆ ಇರುತ್ತಲ್ವಾ. ಸೊ ಆ ಥರ ಆಗುತ್ತೆ. ಇದನ್ನು ವೇವ್ ವಾಟರ್ ಅಂತ ಕೂಡ ಹೇಳ್ತಾರಲ್ಲ, ವೇವ್ ನೀರನ್ನ, ಆಯಿತಾ. ಮತ್ತು ಈ ಸಾಲಿಡ್ ಇದಾಗಿರೋದನ್ನು ಚೀಸ್ ಕೂಡ ಮಾಡ್ತಾರೆ ಹಾಲು ಒಡೆದ್ಬಿಟ್ಟು. ಸೊ ನಾವೇನು ಮಾಡಿದ್ವಿ, ನಾವು ಹಾಲು ಒಡೆದೋದ್ರೆ ನಾವು ಅದನ್ನೇನು ಮಾಡೋದಿಲ್ಲ, ಬಿಸಾಕ್ಬಿಡ್ತೀವಿ. ನಾನು ಏನು ಮಾಡ್ತೀನಿ ಅಂದರೆ, ಈ ಗಿಡಗಳಿಗೆ ಇದು ತುಂಬ ಒಳ್ಳೆಯದು. ಇದರಲ್ಲಿ ಕ್ಯಾಲ್ಶಿಯಂ ಇರುತ್ತೆ, ಪ್ರೋಟೀನ್ ಇರುತ್ತೆ, ಮತ್ತು ತುಂಬ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬ ಇರುತ್ತೆ. ಇದು ಗಿಡಗಳಿಗೆ ತುಂಬ ಒಳ್ಳೆಯದು. ಒಡೆದಿರೋ ಹಾಲು ಕೂಡ ತುಂಬ ಒಳ್ಳೆಯದು. ಆದರೆ ನಾವು ಅದನ್ನು ಹೇಗೆ ಕೊಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನಾನು ಒಂದು 10 ಲೀಟರ್ನಷ್ಟು ಈ ಬಕೆಟಲ್ಲಿ ನೀರು ತೊಗೊಂಡು 10-11 ಲೀಟರ್ನಷ್ಟು ನೀರು ತೊಗೊಂಡಿದ್ದೀನಿ. ಆ ನೀರಿಗೆ ನಾನು ಇದು ಆಲ್ಮೋಸ್ಟ್ 1 ಲೀಟ್ರ್ ಇಲ್ಲ, 1 ಲೀಟ್ರಿಗಿಂತ ಸ್ವಲ್ಪ ಕಮ್ಮಿ ಇದೆ, ಆಯಿತಾ. ಇದನ್ನು ನಾನು ಅಂದರೆ 1:10 ರೇಷಿಯೋದಲ್ಲಿ ನಾನು ಎಲ್ಲ ಗಿಡಗಳಿಗೂ ಸ್ವಲ್ಪ ಕೊಡ್ತಾ ಬರ್ತೀನಿ. ಎಲ್ಲ ಗಿಡಕ್ಕೂ ಜಾಸ್ತಿ ಕೊಡಬೇಕು ಅಂತ ಏನಿಲ್ಲ, ಸ್ವಲ್ಪ ಎಲ್ಲ ಗಿಡಗಳಿಗೂ ಕೊಡ್ತಾ ಬರ್ತೀನಿ. ಫಸ್ಟ್ ಏನು ಮಾಡಬೇಕು ಅಂದರೆ, ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು. ಫಿಲ್ಟ್ರ್ ಮಾಡಿಕೊಂಡು ಮೇಲೆ ಬಂದಿರುತ್ತಲ್ಲ ಸಾಲಿಡ್ ಇದರನ್ನ, ಅದನ್ನು ನಾವು ಕಂಪೋಸ್ಟ್ಗೆ ಹಾಕ್ಬಿಡ್ತೀವಿ. ಈ ಲಿಕ್ವಿಡ್ ಇರುತ್ತಲ್ಲ, ಆ ಲಿಕ್ವಿಡ್ನ ಎಲ್ಲ ಗಿಡಗಳಿಗೂ ಕೊಡ್ತಾ ಬರೋದು, ಚಿಕ್ಕದು ದೊಡ್ಡದು ಎಲ್ಲ ಗಿಡಗಳಿಗೂ ಕೊಡ್ಬೋದು ಇದನ್ನು. ಸೊ ಈ ಥರ ನಾವು ಫಿಲ್ಟರ್ ಮಾಡ್ಕೋಬೇಕು. ಇದರಲ್ಲಿ ತುಂಬ ಕ್ಯಾಲ್ಶಿಯಮ್ಮು, ಪ್ರೋಟೀನು ಎಲ್ಲ ತುಂಬ ಇರುತ್ತೆ. ಸೊ ಈ ಲಿಕ್ವಿಡ್ ಇದನ್ನೆಲ್ಲ ಗಿಡಗಳು ಕೊಟ್ಬಿಡ್ತೀವಿ. ಸಾಲಿಡ್ ಇರುತ್ತಲ್ಲ, ಇದನ್ನು ಮಾತ್ರ ನಾವು ಕಂಪೋಸ್ಟ್ ಇದರಲ್ಲಿ ಹಾಕ್ಬಿಡ್ತೀನಿ. ಆದರೆ ಇದು ಒಡೆದ ತಕ್ಷಣ ಹಾಕಬಾರ್ದು ಗಿಡಗಳಿಗೆ. ನಾನೇನು ಮಾಡಿದೆ, ಇದು ಒಂದು 3 ದಿನ ಆಗಿತ್ತು, ಇದು ಹಾಲು ಒಡೆದೋಗಿ 3 ದಿನ ಆಗಿತ್ತು. 3 ದಿನ ಒಡೆದೋಗಿರೋ ಹಾಲನ್ನ ನಾನು ಈ ಬಾಟ್ಲಲ್ಲಿ ಹಾಕಿಟ್ಟಿದ್ದೆ. ಇಮಿಡಿಯೇಟಾಗಿ ಕೊಡಬಾರ್ದು ಗಿಡಗಳಿಗೆ. ಹಾಲು ಒಡೆದೋದ ತಕ್ಷಣ ಅದನ್ನು ತಗೊಂಡು ಗಿಡಗಳಿಗೆ ಇಮಿಡಿಯೇಟಾಗಿ ಕೊಡಬಾರ್ದು. ಒಂದು 3 ದಿನ 2-3 ದಿನ ಆದಮೇಲೆ ಒಂದು ಸ್ವಲ್ಪ ಅದು ಫರ್ಮೆಂಟ್ ಆಗಬೇಕು. ಫರ್ಮೆಂಟ್ ಆದಮೇಲೆ ಅಂದರೆ ಹುಳಿ ಬರಬೇಕಾಗುತ್ತೆ. ಅದಾದಮೇಲೆ ಎಲ್ಲ ಗಿಡಗಳಿಗೂ ಕೊಡ್ತಾ ಬರ್ಬೋದು. ಸೊ ನನಗೆ ಸಿಕ್ತಲ್ವಾ, ಲಿಕ್ವಿಡ್ ಇರೋದನ್ನೆಲ್ಲ ತೊಗೊಂಡ್ಬಿಡಿ. ಈ ಥರ ಹಾಲು ಹೊಡೆದ್ಬಿಟ್ಟು ಚೀಸ್ ಕೂಡ ಮಾಡ್ತಾರೆ ನೋಡಿ. ಸೊ ಈ ಥರ ಮಾಡಿ ಈ ಲಿಕ್ವಿಡ್ ಇರುತ್ತಲ್ಲ, ಈ ಲಿಕ್ವಿಡ್ನ ಎಲ್ಲ ಗಿಡಗಳಿಗೂ ಸ್ವಲ್ಪ ಕೊಡ್ತಾ ಬರೋದಷ್ಟೇ. ಮತ್ತು ಏನು ಗೊತ್ತಾ, ಎಲ್ಲರೂ ಗಿಡ ಬೆಳೆಸಿ ನಮ್ಮ ಪರಿಸರವನ್ನು ಉಳಿಸಿ. ಆದಷ್ಟು ನಮ್ಮ ಟೆರೆಸ್ ಗಾರ್ಡನಲ್ಲಿ ನಮ್ಗೆ ಆಗೋಷ್ಟು ತರಕಾರಿಗಳು ನಾವು ಬೆಳೆಸ್ಕೋಬೋದು. ಈ ಕೆಮಿಕಲ್ ಹಾಕಿರೋದಂಥ ತರಕಾರಿಗಳನ್ನ ಆದಷ್ಟು ನಾವು ಕಮ್ಮಿ ಮಾಡೋಣ. ರಾಸಾಯನಿಕ ಮುಕ್ತ ತರಕಾರಿಗಳನ್ನು ತಿನ್ನೋಕ್ಕೆ ನಾವು ಶುರು ಮಾಡೋಣ. ಅಂದರೆ ನಮ್ಮ ತರಕಾರಿಗಳನ್ನ, ನಮಗೆ ಬೇಕಾದ ತರಕಾರಿಗಳನ್ನ ನಮ್ಮ ಟೆರೆಸ್ ಗಾರ್ಡನಲ್ಲಿ ನಾವು ಬೆಳೆಸ್ಕೊಳ್ಳೋಣ. ಬನ್ನಿ, ಗಿಡಗಳನ್ನು ಬೆಳೆಸಿ ಪರಿಸರವನ್ನು ಉಳಿಸಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಓಕೆ.